Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸೊ IPL 2026 ಪಟ ನಿಮಿಷಕ್ಕೊಂದು ಅಪ್ಡೇಟ್ಸ್ಗಳು, ನಿಮಿಷಕ್ಕೊಂದು ಇನ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ IPL ಅಲ್ಲಿ. ಸೊ ಇವಾಗ ಬರ್ತಾ ಇರೋವಂಥ ಅಪ್ಡೇಟ್ ಏನು ಅಂತಂದರೆ IPL ಕ್ಯಾಪ್ಟನ್ಸಿ ರಿಲೇಟೆಡು, ಕ್ಯಾಪ್ಟನ್ಸಿ ಚೇಂಜ್ ಆಗ್ಬೋದು ಅನ್ನೋ ಥರ ಅಪ್ಡೇಟ್ಸ್ಗಳು ಬರ್ತಾ ಇದೆ. ನಿಮಗೆ ಒಂದು ಪಿಕ್ಚರ್ನ ನಾನು ಶೇರ್ ಮಾಡಿದ್ದೆ. ಜಾಶ್ ಹ್ಯಾಸಲ್ವುಡ್ ಜೊತೆಗೆ ಪ್ಯಾಟ್ ಕಮಿನ್ಸ್ ಇಬ್ಬರು ಕೂಡ ಆಸ್ಟ್ರೇಲಿಯಾದಲ್ಲಿ ಪ್ರಾಕ್ಟೀಸ್ನ ಮಾಡ್ತಾ ಇರೋದು, ರಿಹಾಬ್ನ ನಡೆಸ್ಕೊಂಡು ಪ್ರಾಕ್ಟೀಸ್ನ ಮಾಡ್ತಾ ಇರೋದು. ಅಂದರೆ ಅವರಿಂದ ಕ್ಲಿಯರೆನ್ಸ್ ಸಿಗಬೇಕು ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡಿಂದ. ಅವ್ರೇನೋ ಬಂದ್ಬಿಟ್ಟು ಇಲ್ಲಿ ಆಡಬೇಕು ಅಂತಂದರೆ ಎಷ್ಟೇ ಕೋಟಿಗೆ ಅವರು ಹೋಗಿರಲಿ, 18 ಕೋಟಿಗಾರು ಹೋಗಿರಲಿ, 10 ಕೋಟಿಗಾರು ಹೋಗಿರಲಿ, ಎಷ್ಟು ಕೋಟಿಗಾರು ಹೋಗಿರಲಿ, ಅಲ್ಲಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತ ಅಂದರೆ, ಯಾಕಂದರೆ ಅವ್ರು ಸೆಂಟ್ರಲ್ ಕಾಂಟ್ರಾಕ್ಟ್ ಇರುವಂಥ ಪ್ಲೇಯರ್ಸ್ಗಳು ಅಲ್ಲೇನೋ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂದರೆ ಖಂಡಿತ ಇಲ್ಲಿ ಬರೋದಕ್ಕಂತೂ ಆಗೋದಿಲ್ಲ. ಯಾಕಂದರೆ ಮೇಯ್ನ್ ಪ್ಲೇಯರ್ಸ್ಗಳು ಅವರು ವರ್ಲ್ಡ್ ಕಪ್ನ ನೋಡಿದ್ರಾ ಸೋತ್ರು, ಅವರಿಬ್ಬರು ಆಡಿಲ್ಲ ಅಂತ ಸೋತ್ರು ಅಂತಂದರೆ ಇನ್ಫ್ಯಾಕ್ಟ್ ಮೇಲ್ಗಡೆ ಸ್ಟೇಜಿಗೆ ಕ್ವಾಲಿಫೈ ಕೂಡ ಹಾಕೋಕ್ಕಾಗಲ್ಲ, ಸೂಪರ್ ಏಟ್ಸ್ಗೆ ಹೋಗೋಕ್ಕೂ ಆಗಲಿಲ್ಲ, ಆ ಥರ ಅಜೀಬಾಗಿ ಸೋತರು. ಸೊ ಅವ್ರು ಇಲ್ದಂಗೆ ಒಂಥರ ನೋಡಿ ಅವ್ರನ್ನ ಒಂಥರ ರಿಸ್ಕ್ ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ ಮೈನ್ ಪ್ಲೇಯರ್ಸ್ಗಳಾಗಿರೋದ್ರಿಂದ. ಸೊ ಇವಾಗ ಬರ್ತಿರೋಂಥ ಅಪ್ಡೇಟ್ ಏನು ಅಂತಂದರೆ, ಪ್ಯಾಟ್ ಕಮಿನ್ಸ್ ಅವರು ಇನಿಷಿಯಲ್ ಪಾರ್ಟ್ ಆಫ್ ದ IPLನ ಮಿಸ್ ಮಾಡ್ಕೊಳ್ಳೋಂಥ ಚಾನ್ಸ್ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ಇನಿಷಿಯಲ್ ಪಾರ್ಟಿಗೆ ರೂಲ್ಡ್ ಔಟ್ ಅಂತಲೇ ಅನ್ಕೊಳ್ಳಿ. ಎಷ್ಟು ಮ್ಯಾಚ್ಗೆ ಅಂತ ಇನ್ನೂ ಕ್ಲಿಯರ್ ಕಟ್ಟಾಗಿ ಅಪ್ಡೇಟ್ ಬಂದಿಲ್ಲ. ಒಟ್ಟಲ್ಲಿ ಜಾಶ್ ಹ್ಯಾಸಲ್ವುಡ್ ಮತ್ತು ಪ್ಯಾಟ್ ಕಮಿನ್ಸ್ ಇಬ್ಬರು ಒಟ್ಟಿಗೆ IPLಗೆ ಬರುವಂಥ ಚಾನ್ಸಸ್ ಇದೆ. ಇನ್ನೂ ಸಹ ಅವರಿಗೆ ಕ್ಲಿಯರೆನ್ಸ್ ಅನ್ನೋದು ಸಿಕ್ಕಿಲ್ಲ ಸದ್ಯದ ಮಟ್ಟಿಗೆ. ಸೊ ಆದ್ದರಿಂದ ಇಲ್ಲಿ ಕ್ಯಾಪ್ಟನ್ಸಿ ಚೇಂಜ್ ಅನ್ನೋದನ್ನ ಸನ್ರೈಸರ್ಸ್ ಹೈದರಾಬಾದ್ ಅವರು ನೋಡ್ತಾ ಇದ್ದಾರೆ. ಇಲ್ಲಿ RCBಗೆ ಅಂಥ ಮಟ್ಟಿಗೆ ಇಂಪ್ಯಾಕ್ಟ್ ಆಗದೇ ಇದ್ರೂ ಕೂಡ ಸನ್ರೈಸರ್ಸ್ ಹೈದರಾಬಾದಿಗೆ ಹೆವಿ ಮಟ್ಟದ ಇಂಪ್ಯಾಕ್ಟ್ ಖಂಡಿತ ಆಗುತ್ತೆ. RCBಗೆ ಆಗಲ್ಲ ಅಂತಲ್ಲ, ಯಾಕಂದರೆ ಜಾಶ್ ಹ್ಯಾಸಲ್ವುಡ್ ಒನ್ ಆಫ್ ದ ಮೇನ್ ಬೌಲರ್ RCBಗೆ. ಎಂತೆಂಥ ಮ್ಯಾಚ್ಗಳನ್ನ ಟರ್ನ್ ಟ್ವಿಸ್ಟು ತಿಪ್ಪುರ್ಲಾಗ ಹೊಡ್ಸ್ಬಿಟ್ಟಿದ್ದಾರೆ ಅಪೋನೆಂಟ್ಗೆ ಅಂತ ಗೊತ್ತಿರೋ ವಿಚಾರನೇ. ಲಾಸ್ಟ್ ಸೀಸನ್ ಏನೇನಾಯಿತು ಒಂದು ಇನ್ಫ್ಯಾಕ್ಟ್ ಆಡಿರೋಂಥ ಸೀಸನ್ಗಳೆಲ್ಲ ಜಾಶ್ ಹ್ಯಾಸಲ್ವುಡ್ ಆ ಥರ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ RCBಗೆ. ಸಿಂಗನಹಳ್ಳಿ ಎತ್ಕೊಂಡೋಗ್ಬಿಟ್ಟಿದ್ದಾರೆ ಮ್ಯಾಚ್ಗಳನ್ನ. ಸೊ ಇವಾಗೇನು ಅಂತಂದರೆ ಅಪ್ಡೇಟು, ಪ್ಯಾಟ್ ಕಮಿನ್ಸ್ ಅವರು ಇನಿಷಿಯಲ್ ಪಾರ್ಟ್ ಆಫ್ ದ IPLನ ಮಿಸ್ ಮಾಡ್ಕೊಳ್ಳೋದ್ರಿಂದ ಕ್ಯಾಪ್ಟನ್ಸಿ ಚೇಂಜು ಇಂಡಿಯನ್ ಕ್ಯಾಪ್ಟನಿಗೆ ಕೊಡಬೇಕು ಅಂತ ಅನ್ಕೊತಾ ಇದ್ದಾರಂತೆ ಅಪ್ಡೇಟ್ ಬಂದಿದೆ. ಫ್ರಂಟ್ ಲೈನಲ್ಲಿ ಇದ್ದಾರಂತೆ ಅಭಿಷೇಕ್ ಶರ್ಮಾ ಅಂತ ಅಪ್ಡೇಟ್ ಇದೆ. ಯಂಗ್ ಗನ್ನು ಓಪನರ್ಗೆ ಕ್ಯಾಪ್ಟನ್ಸಿಯ ಅಗತ್ಯತೆ ಇದೆಯಾ ಅಂತ ಕೇಳ್ತು ಅಂತ ಅಂದರೆ, ಇವ್ರಿಗೆ ಬೇಗ ಕ್ಯಾಪ್ಟನ್ಸಿ ನೋಡ್ತು ಅಂತಂದರೆ ನನ್ನ ಪ್ರಕಾರ ಇದು ಬೇಡ ಅಂತಲೇ ಹೇಳ್ತೀನಿ. ಯಾಕಂದರೆ ಫ್ರೀ ಹ್ಯಾಂಡಲ್ಲಿ ಇರಬೇಕು ಅಭಿಷೇಕ್ ಶರ್ಮಾ ಅಂತ ಪ್ಲೇಯರು. KL ರಾಹುಲ್ ಕಿಂಗ್ಸ್ 11 ಪಂಜಾಬಲ್ಲಿ ಕ್ಯಾಪ್ಟನ್ ಆಗದೇ ಇದ್ದಾಗ ಯಾವ ಥರ ಆಡ್ತಿದ್ರು, ಒಂದು ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಯಾವ ಥರ ಇತ್ತು, ಅದಾದಮೇಲೆ ಯಾವ ಥರ ಕನ್ವರ್ಟ್ ಆಯಿತು ಅವರ ಕ್ರಿಕೆಟು ಅನ್ನೋದೆಲ್ಲ ನೋಡಿದ್ವಿ. ಇವ್ರದ್ದು ಅದೇ ಥರ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. 14 ಬಾಲಿಗೆ 50 ಹೊಡಿರೋಂಥ KL ರಾಹುಲ್ನ ನೋಡಿದ್ದೀವಿ. ಆಮೇಲೆ ಬಂದ್ಬಿಟ್ಟು ನಿಧಾನಕ್ಕೆ ಆಡ್ತಿರೋಂಥ KL ರಾಹುಲ್ ಕೂಡ ನೋಡಿದ್ದೀವಿ. ಇವ್ರು ನಿಧಾನಕ್ಕೆ ಆಗ್ಬಿಡ್ತಾರೆ ಅಂತ ಹೇಳ್ತಿಲ್ಲ. ಮೈಂಡ್ ಸೆಟ್ಟು ಟು ಪ್ಲೇಯರ್ ಅಂತೂ ಖಂಡಿತ ವೇರಿ ಆಗುತ್ತೆ. ಅವ್ರಿಗೆ ಕ್ಯಾಪ್ಟನ್ಸಿ ಸಿಗಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಬೇರೆಯವ್ರಿಗೆ ಕೊಡ್ತು ಅಂದರೆ ಕ್ಯಾಪ್ಟನ್ಸಿ ಬೆಟರ್ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಅಭಿಷೇಕ್ ಶರ್ಮಾ ಫ್ರೀ ಹ್ಯಾಂಡ್ ಇರಬೇಕು, ಓಪನಿಂಗ್ ಸ್ಲಾಟಲ್ಲಿ ಬರ್ತಾರೆ, ಕ್ಯಾಪ್ಟನ್ಸಿ ಪ್ರೆಷರ್ ಎಲ್ಲ ಬಿಟ್ಬಿಟ್ಟು ಆಡ್ತು ಅಂತಂದರೆ ನನ್ನ ಪ್ರಕಾರ ಚಿಂದಿಯಾಗಿ ಆಡ್ಬೋದು ಅಂತ ಹೋಪ್ ಮಾಡ್ತಾ ಇದ್ದೀನಿ. ಏನು ಅವ್ರಿಗೇನು ಕ್ಯಾಪ್ಟನ್ಸಿ ಸಿಗಬಾರ್ದು ಅಂತ ಅಲ್ಲ, ಬಟ್ ಅವ್ರಿಗೆ ಫ್ರೀ ಹ್ಯಾಂಡ್ ಇತ್ತು ಅಂತಂದರೆ ಯಾವುದೇ ಪ್ರೆಷರ್ ಇಲ್ಲ ಅಂತಂದರೆ ಇನ್ನೂ ಮಸ್ತಾಗಿ ಆಡ್ತಾರೆ ಅಂತ ಹೋಪ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ರೀಸೆಂಟಾಗಿ ಏನು ಅಷ್ಟೇನು ಚೆನ್ನಾಗಿ ಆಗಿಲ್ಲ ಅವರಿಗೆ ಈ T20 ವರ್ಲ್ಡ್ ಕಪ್ಪು. ಸೊ ಆದ್ದರಿಂದ ಇಲ್ಲಿಂದ ನೆಕ್ಸ್ಟು ಕಾನ್ಫಿಡೆನ್ಸ್ ಬೂಸ್ಟಪ್ ಆಗೋದಕ್ಕೆ ಒಂದು ಸ್ವಲ್ಪ ಫ್ರೀ ಹ್ಯಾಂಡ್ ಇರಬೇಕು. ಕ್ಯಾಪ್ಟನ್ಸಿ ಪ್ರೆಷರ್ನ ಕೊಡ್ತು ಅಂದರೆ ಅವರು ಅಷ್ಟರ ಮಟ್ಟಿಗೆ ಇನ್ನಿಂಗ್ಸ್ನ ತೊಗೊಂಡೋಗೋದಕ್ಕೆ ಆಗೋದಿಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಏನು ಸನ್ರೈಸರ್ಸ್ ಹೈದರಾಬಾದ್ ಸಪೋರ್ಟಿವ್ ಆಗಿ ಮಾತಾಡ್ತಿದ್ದೆ ಅಂತಂದರೆ ಇಂಡಿಯನ್ ಪ್ಲೇಯರ್ ಸಪೋರ್ಟಿಗೆ ಮಾತಾಡ್ತಿದ್ವಿ ಅಷ್ಟೇ ಮಗ. ಇನ್ನೂ ಒಂದೇನು ಅಂತಂದರೆ ಇಶಾನ್ ಕಿಶನ್ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಕ್ಯಾಪ್ಟನ್ಸಿ ಯಾರು ಕೊಡ್ಬೋದು ಅಂತ ಅಂದರೆ ಹೇಳ್ತಾ ಇದ್ದೀನಿ. ಅಭಿಷೇಕ್ ಶರ್ಮಾ ಫ್ರಂಟ್ ಲೈನಲ್ಲಿ ಇದ್ದಾರೆ ಅಂತ ಅಪ್ಡೇಟು, ಆ್ಯಂಡ್ ಇಶಾನ್ ಕಿಶನ್ ಕೂಡ ಫ್ರಂಟ್ ಲೈನಲ್ಲಿ ಇದ್ದಾರೆ ಅಂತ ಅಪ್ಡೇಟ್ ಇದೆ. ಬಟ್ ಅಭಿಷೇಕ್ ಶರ್ಮಾ ಮೋರ್ ಪ್ರಿಫರೆನ್ಸ್ ಅಂತೆ. ಇಶಾನ್ ಕಿಶನ್ಗೆ ಯಾಕಿಲ್ಲ ಅಂತಂದರೆ ಇಶಾನ್ ಕಿಶನು ಕ್ಯಾಪ್ಟನ್ಸಿನೇ ಕಿತ್ಕೊಂಡ್ಬಿಡ್ತಾರೆ ಇವರಿಂದ, ಪ್ಯಾಟ್ ಕಮಿನ್ಸಿಂದ ಅಂತ ಒಂದು ಸ್ವಲ್ಪ ಭಯ ಇದ್ರೂ ಇರ್ಬೋದು. ಇಲ್ಲಿ ಅವರೇ ಹೇಳ್ಬೇಕಲ್ವಾ, ಪ್ಯಾಟ್ ಕಮಿನ್ಸ್ ಹೇಳಬೇಕಿಲ್ಲ ಗುರು ಇಂಥವ್ರಿಗೆ ಕ್ಯಾಪ್ಟನ್ಸಿನ ಕೊಡಿ ಅಂತ. ಸೊ ಇಶಾನ್ ಕಿಶಾನು ಜಾರ್ಖಂಡ್ ಟೀಮ್ನ ಕ್ಯಾಪ್ಟನ್ಸಿ ನಿಭಾಯಿಸ್ಬಿಟ್ಟು ಸಖತ್ತಾಗಿ ತಗೊಂಡೋಗಿದ್ದಾರೆ ಡೊಮ್ಯಾಸ್ಟಿಕ್ ಟೀಮ್ನ. ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಫೈನಲ್ಸು ಗೆಲ್ತು ಅಂತ ಕಾಣಿಸುತ್ತೆ, ಯಾರು ಮುಸ್ತಾಕ್ ಅಲಿ ಫೈನಲ್ಸು ರನ್ನರ್ಅಪ್ಸು ಗೆದ್ರು ಅಂತ ಕಾಣಿಸುತ್ತೆ. ನನಗೆ ನೆನಪಿಲ್ಲ, ಮರ್ತೋಗಿದ್ದೀನಿ ಈ ಸೀಸನ್ ಯಾರು ಗೆದ್ರು ಅಂತ. ಒಳ್ಳೆ ಮಸ್ತಾಗಿ ಆಡಿದ್ರು. ಇನ್ಫ್ಯಾಕ್ಟ್ ಫೈನಲ್ಸಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರು ಇಶಾನ್ ಕಿಶನ್. ಕ್ಯಾಪ್ಟನ್ಸಿ ಪ್ರೆಷರಲ್ಲೂ ಕೂಡ ಮಸ್ತಾಗಿ ಆಡಿದರು. ಸೊ ಕ್ಯಾಪ್ಟನ್ಸಿ ಪ್ರೆಷರ್ನ ಹ್ಯಾಂಡಲ್ ಮಾಡುವಂಥ ಅಬಿಲಿಟಿ ಎಲ್ಲ ಇದೆ ಇಶಾನ್ ಕಿಶನ್ಗೆ. ನನ್ನ ಪ್ರಕಾರ ಇಶಾನ್ ಕಿಶನ್ಗೆ ಕೊಡ್ತು ಅಂತಂದರೆ ಫಾರ್ ಬೆಟರ್ ಆಗಿರುತ್ತೆ. ಅಥವಾ ಟ್ರಾವಸ್ ಹೆಡ್ಗೂ ಕೂಡ ಕೊಡ್ಬೋದು. ಟ್ರಾವಸ್ ಹೆಡ್ ಕೂಡ ಕ್ಯಾಪ್ಟನ್ಸಿ ಅನ್ನೋದನ್ನ ನಿಭಾಯಿಸಿದ್ದಾರೆ. ಸೊ ಆಸ್ಟ್ರೇಲಿಯನ್ ಎಕ್ಸ್ಚೇಂಜ್ ಮಾಡ್ಕೊಬೋದು ಬೇಕಾದ್ರೆ ಅವ್ರು ಮಾತಾಡಿಕೊಂಡು ಕ್ಯಾಪ್ಟನ್ಸಿನ ಇವರಿಗೆ ಕೊಡ್ಬೋದು ಅನ್ನೋ ಥರ ಇರೋವಂಥದ್ದು ಅಭಿಷೇಕ್ ಶರ್ಮಾ, ಇಶಾನ್ ಕಿಶಾನು ಮತ್ತು ಟ್ರಾವಸ್ ಹೆಡ್ಡು. ಆದರೆ ಟ್ರಾವಸ್ ಹೆಡ್ ಹೆಸರೇನು ಬರ್ತಾ ಇಲ್ಲ. ಇಂಡಿಯನ್ ಕ್ಯಾಪ್ಟನ್ನೇ ಕೊಡಬೇಕು ಅಂತ ಅನ್ಕೊಂಡಿರಂತೆ ಇವರ ಅಬ್ಸೆನ್ಸಲ್ಲಿ. ಅದೇ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶಾನು, ಈ ಇಬ್ಬರಲ್ಲಿ ಯಾರಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಫ್ರಂಟ್ ಲೈನಲ್ಲಿರೋದು ಅಭಿಷೇಕ್ ಶರ್ಮಾ. ನಿಮ್ಮ ಅನಿಸಿಕೆ ಏನು? ಇಶಾನ್ ಕಿಶಾನಿಗೆ ಕ್ಯಾಪ್ಟನ್ಸಿ ಕೊಡಬೇಕಾ ಅಥವಾ ಅಭಿಷೇಕ್ ಶರ್ಮಾ ಕ್ಯಾಪ್ಟನ್ಸಿ ಕೊಡಬೇಕಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ. ಕ್ಯಾಪ್ಟನ್ಸಿ ಟ್ರಾನ್ಸ್ಫರ್ ಆದ ನಂತರ ಇನ್ ಕೇಸ್ ಏನಾದರೂ ಇನಿಷಿಯಲ್ ಫೇಸಲ್ಲಿ ರಿಪೀಟೆಡಾಗಿ ಮ್ಯಾಚಸ್ನ ಗೆಲ್ತಾ ಹೋಯಿತು ಅಂತಂದರೆ ಅವಾಗ ಪ್ಯಾಟ್ ಕಮಿನ್ಸ್ ರಿಟರ್ನ್ ಆದರು ಅಂತಂದರೆ ಅವ್ರು ಕ್ಯಾಪ್ಟನ್ಸಿ ಮತ್ತೆ ವಾಪಸ್ ಕೊಡ್ತಾರೆ. ಅದು ಒಂಥರ ಕ್ವಶನೇಬಲ್ ಆಗೋಗ್ಬಿಡ್ತೀವಿ. ಕಂಟಿನ್ಯೂಸ್ ಮ್ಯಾಚ್ಗಳನ್ನ ಗೆದ್ಕೊಂಡು ಹೋಗ್ತಿತ್ತು ಅಂತಂದರೆ ಒಂದು 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ಬಿಟ್ರು ಅಂತ ಅನ್ಕೊಳ್ಳಿ. ಅಭಿಷೇಕ್ ಶರ್ಮಾ ಕ್ಯಾಪ್ಟನ್ಸಿಲೋ, ಇಶಾನ್ ಕಿಶಾನ್ ಕ್ಯಾಪ್ಟನ್ಸಿಲೋ, ಆಮೇಲೆ ಬಂದರು ಅಂತಂದರೆ ಅವರಿಗೆ ಕ್ಯಾಪ್ಟನ್ಸಿ ಟ್ರಾನ್ಸ್ಫರ್ ಮಾಡಬೇಕಾ? ಅದು ಸಿಕ್ಕಾಬಿಟ್ಟು ಒಂಥರ ಹೆಂಗಾಗ್ಬಿಡುತ್ತೆ ಅಂದರೆ ಸೈಕ್ ಆಗೋಗ್ಬಿಡುತ್ತೆ ಪ್ಯಾಟ್ ಕಮಿನ್ಸಿಗೆ. ಇವಾಗ
ನೋಡೋಣ, ಇನ್ನು ವಾಪಸ್ ಬರ್ತಾರೆ ಅಂತಲೂ ಕೂಡ ಇನ್ನು ಅಫಿಷಿಯಲ್ ಅಪ್ಡೇಟ್ ಅಂತೂ ಇಲ್ಲ. ಪ್ಯಾಟ್ ಕಮಿನ್ಸ್ ಆಡ್ತಾರೆ IPL ಅಂತ, ಜಾಶ್ ಹೆಸಲ್ವುಡ್ ಆಡ್ತಾರೆ IPL ಅಂತ. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಒಟ್ಟು ಇನಿಷಿಯಲ್ ಫೇಸ್ಗಂತೂ ಮಿಸ್ ಆಗ್ತಾರಂತೆ.